ನಮಸ್ಕಾರ ಎಲ್ಲರಿಗೂ. ಸ್ಯಾರಿನಲ್ಲಿ ಬ್ಲೌಸ್ ಪೀಸಲ್ಲಿ ವರ್ಕ್ ಬಂದಾಗ ಈ ರೀತಿ ಕೊಟ್ಟಿರ್ತಾರೆ. ವರ್ಕ್ ಬ್ಯಾಕ್ಗೆ ಅಂತ ಒಂದು ಕಡೆ ಕೊಟ್ಟಿರ್ತಾರೆ, ಸ್ಲೀವ್ಸ್ಗೆ ಅಂತ ಕೊಟ್ಟಾಗ ಈ ರೀತಿ ಸೆಂಟರ್ಗೆ ಕೊಡಲ್ಲ. ಬ್ಲೌಸ್ ಪೀಸಲ್ಲಿ ಸೈಡ್ಗೆ ಕಾರ್ನರ್ಗೆ ಕೊಟ್ಬಿಟ್ಟಿರ್ತಾರೆ. ಈ ರೀತಿ ಕೊಟ್ಟಾಗ ನಮಗೆ ಸ್ಟಿಚ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವು ಸೈಡಲ್ಲಿ ಪೀಸ್ ಅಟ್ಯಾಚ್ ಮಾಡಲೇಬೇಕಾಗುತ್ತೆ. ಪೀಸ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದಾಗ ಕೆಲವೊಂದು ಬಟ್ಟೆನಲ್ಲಿ ಥ್ರೆಡ್ ಬರ್ತಾ ಇರುತ್ತೆ. ಅದೇನಾಗುತ್ತೆ ಅಂದರೆ ಅವರು ವೇರ್ ಮಾಡಿದಾಗ ಬ್ಲೌಸು ಸ್ವಲ್ಪ ದಿನ ಆದಮೇಲೆ 1 ವಾಶ್ 2 ವಾಶ್ ಮಾಡಿದ ತಕ್ಷಣ ಅದು ಥ್ರೆಡ್ ಬರ್ತಾ ಇರುತ್ತಲ್ಲ, ಆ ಸ್ಟಿಚ್ಚು ಓಪನ್ ಆಗಿಬಿಟ್ಟು ಬ್ಲೌಸ್ ಎಲ್ಲ ಹಾಳಾಗಿಬಿಡುತ್ತೆ. ಅದಕ್ಕೆ ವರ್ಕ್ ಕೊಡೋರು ಅಥವಾ ಡಿಸೈನ್ ಮಾಡೋರು ವರ್ಕನ್ನ ತುಂಬ ಕಾರ್ನರ್ಗೆ ಕೊಡ್ದಿರ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಒಳಗಡೆಗೆ ಕೊಟ್ಟರೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಪೀಸ್ ಅಟ್ಯಾಚ್ ಮಾಡೋ ಅಗತ್ಯ ಇರಲ್ಲ. ನಾನಿಲ್ಲಿ ಲೈನಿಂಗಲ್ಲಿ ಸ್ಲೀವ್ಸ್ನ ಕಟ್ ಮಾಡಿದ್ದೀನಿ, ನೋಡಿ ತೋರಿಸ್ತೀನಿ. ಈ ರೀತಿ ನಾವು ಸೆಂಟರ್ಗೆ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ಇಟ್ಟು ಕಟ್ ಮಾಡಬೇಕಾದ್ರೆ ಒಂದು ಸೈಡಲ್ಲಿ ಈ ರೀತಿ ಪೀಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಪೀಸ್ನ ಅಟ್ಯಾಚ್ ಮಾಡಿದಾಗ ಕೆಲವೊಂದು ಮೆಟೀರಿಯಲ್ಸಲ್ಲಿ ಥ್ರೆಡ್ ಬರ್ತಾ ಇರುತ್ತೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ, ಅದು ಚೆನ್ನಾಗೂ ಕಾಣಲ್ಲ. ಥ್ಯಾಂಕ್ ಯು.